ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 2 ಅಧ್ಯಾಯ 23 ದೇವಹೂತಿಯ ಪ್ರಲಾಪ. ಇದರಿಂದ ಇವತ್ತು 11ನೇ ಶ್ಲೋಕವನ್ನು ತಿಳ್ಕೊಳ್ಳೋಣ. ಶ್ಲೋಕ 11. ತತ್ರೇತಿ ಕೃತ್ಯ ಮುಪಶಿಕ್ಷ ಯಥೋಪದೇಶಂ ಏನೈಷಮೇ ಕರ್ಷಿತೋ ತಿರಿರಂಸಯಾತ್ಮ ಸಿದ್ಧ್ಯೇತತೆ ಕೃತ ಮನೋಭವದರ್ಶಿತಾಯ ದೀನಸ್ತದೀಶ ಭವನಂ ಸದೃಶಂ ವಿಚಕ್ಷ್ವ. ಅನುವಾದ. ದೇವಹೂತಿಯು ಮುಂದುವರಿಸಿದಳು, ನನ್ನ ಪ್ರಿಯ ಪ್ರಭುವೆ, ನಾನು ನಿನಗಾಗಿ ತುಂಬ ಭಾವೋದ್ರಿಕ್ತಗೊಂಡಿದ್ದೇನೆ. ಆದುದರಿಂದ ಅತೃಪ್ತ ಕಾಮದಿಂದ ಕ್ರಶವಾಗಿರುವ ನನ್ನ ಶರೀರವು ನಿನಗೆ ಯೋಗ್ಯವಾಗುವಂತೆ ಮಾಡಲು ಶಾಸ್ತ್ರಾನುಸಾರ ಏನು ಮಾಡಬೇಕೋ ಅದನ್ನು ದಯವಿಟ್ಟು ಮಾಡು. ನನ್ನ ಪ್ರಭುವೆ, ಈ ಉದ್ದೇಶಕ್ಕಾಗಿ ಯೋಗ್ಯವಾದ ಗೃಹವೊಂದನ್ನು ಕುರಿತು ಚಿಂತಿಸು. ಇದು ಶ್ಲೋಕ ಮತ್ತು ಅದರ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ. ಓದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ, ದೇವಹೂತಿ ತನ್ನ ಪತಿಗೆ ಹೇಳ್ತಾಳೆ, ನೀನು ದಿವ್ಯ ಸ್ವಭಾವದ ಯೋಗಮಾಯೆಯ ರಕ್ಷಣೆಯಲ್ಲಿರೋದ್ರಿಂದ ಪರಿಪೂರ್ಣತೆಯನ್ನು ಸಾಧಿಸಿದೀಯಾ ಮತ್ತು ಎಲ್ಲ ರೀತಿಯ ಅಚ್ಯುತ ಯೋಗ ಶಕ್ತಿಯ ಪ್ರಭುವಾಗಿದೆಯಾ ಅನ್ನೋದೆಲ್ಲ ನನಗೆ ಗೊತ್ತಿದೆ. ಒಂದ್ಸರಿ ನೀನು ಮಾತು ಕೊಟ್ಟಿದ್ದೆ, ಅದರ ಥರ ನಮ್ಮ ದೈಹಿಕ ಸಂಯೋಗ ಈಗ ಆಗಬೇಕು. ಯಾಕೆ ಅಂತಂದರೆ ಶ್ರೇಷ್ಠನಾದಂತಹ ಪತಿ ಇರುವಂತಹ ಒಬ್ಬ ಸ್ತ್ರೀ ಅವನ ಹಾಗೆ ಇರುವಂಥ ಒಂದು ಮಗುವನ್ನು ಪಡಿಬೇಕು ಅನ್ನೋದು ಅವಳಿಗಿಷ್ಟ ಇರುತ್ತೆ. ಮತ್ತು ಸ್ತ್ರೀಗೆ ಮಕ್ಕಳೇ ಮಹಾಭಾಗ್ಯ ಕೂಡ ಅಂತೆಲ್ಲ ಹೇಳ್ತಾಳೆ. ಅಂದರೆ ತನ್ನ ತಂದೆ ತಾಯಿಗಳಿಗೆ ನೀನು ಕೊಟ್ಟಂಥ ಮಾತು ಇವಾಗ ನೀನು ನಡೆಸ್ಕೊಡ್ಬೇಕು. ಒಂದು ಮಗು ಆಗುವವರೆಗೂ ನಾನು ಅವಳ ಜೊತೆ ಇರ್ತೀನಿ ಅಂತ ಹೇಳಿದ್ಯಲ್ಲ, ಈಗ ನನಗೆ ಮಗು ಬೇಕು, ನಾನು ಗರ್ಭಿಣಿ ಆಗಬೇಕು ಅನ್ನುವಂಥ ತನ್ನ ಬಯಕೆಯನ್ನು ತಿಳಿಸ್ತಾಳೆ ಅನ್ನೋದನ್ನ ತಿಳ್ಕೊಂಡಿದ್ವಿ. ಈಗ ಮುಂದುವರೆದು ಅವಳು ಹೇಳ್ತಾಳೆ, ನನ್ನ ಪ್ರಿಯ ಪ್ರಭುವೆ, ನಾನು ನಿನಗೋಸ್ಕರ ತುಂಬ ಭಾವೋದ್ರಿಕ್ತಗೊಂಡಿದ್ದೀನಿ. ಅದಕ್ಕೋಸ್ಕರನೇ ಅತೃಪ್ತ ಕಾಮದಿಂದ ಕೃಶವಾಗಿರುವಂಥ ನನ್ನ ಶರೀರ ನಿನಗೆ ಯೋಗ್ಯವಾಗೋ ಹಾಗೆ ಮಾಡೋದಕ್ಕೆ. ಅಂದರೆ ಈಗ ನನ್ನ ಶರೀರವೆಲ್ಲ ತುಂಬ ವೀಕ್ ಆಗಿಬಿಟ್ಟಿದೆಯಲ್ವಾ, ಈಗ ನಿನಗೆ ನಾನು ಯೋಗ್ಯಳಾಗಬೇಕು. ಆ ರೀತಿ ಮಾಡೋದಕ್ಕೆ ಶಾಸ್ತ್ರಕ್ಕನುಸಾರವಾಗಿ ಏನು ಮಾಡಬೇಕು ಅಂತ ಹೇಳು, ಅದನ್ನು ನಾನು ಮಾಡ್ತೀನಿ. ಅದಕ್ಕಾಗಿ ಈಗ ನಮಗೆ ಒಂದು ಮನೆ ಬೇಕು, ಅದರ ಬಗ್ಗೆ ನೀನು ಚಿಂತಿಸು ಅಂತ ಅಂದ್ಬಿಟ್ಟು ಹೇಳ್ತಾಳೆ. ಅಂದರೆ ಒಂದು ಮಗುವನ್ನು ಪಡಿಬೇಕು ಅಂತಂದ್ರೂ ಕೂಡ ವೈದಿಕ ಸಾಹಿತ್ಯದಲ್ಲಿ ಅದಕ್ಕೆ ಅಂತಾನೆ ಕೆಲವೊಂದು ರೀತಿ ನೀತಿ ನಿಯಮಗಳು, ಅದಕ್ಕೆ ಗರ್ಭಧಾನ ಸಂಸ್ಕಾರ, ಅದಕ್ಕೊಂದು ಸಮಯ ಮುಹೂರ್ತ, ಅದಕ್ಕೆ ಯಾವ ರೀತಿ ಎಲ್ಲ ಪ್ರಿಪ್ರೇಷನ್ ಮಾಡಬೇಕು ಅದೆಲ್ಲ ಒಂದು ರೀತಿ ಇರುತ್ತೆ. ಆ ರೀತಿ ಇರಬೇಕು. ಅದಕ್ಕೋಸ್ಕರ ಈಗ ನನ್ನ ಶರೀರ ತುಂಬ ಕೃಶವಾಗಿಬಿಟ್ಟಿದೆ ಅಲ್ವಾ, ಅದಕ್ಕೀಗ ನಿನ್ನ ಶರೀರಕ್ಕೆ ತಕ್ಕ ಹಾಗೆ ನಿನಗೆ ನಾನು ಯೋಗ್ಯಳಾಗಬೇಕು. ಆ ರೀತಿ ನಾನು ಶಾಸ್ತ್ರಕ್ಕನುಸಾರವಾಗಿ ಏನೆಲ್ಲ ಮಾಡಬೇಕು ಅದನ್ನು ಹೇಳು. ಅದಕ್ಕಾಗಿ ಈಗ ಒಂದು ಮನೆ ಕೂಡ ಬೇಕು ಅಂತಂದ್ಬಿಟ್ಟು ಹೇಳ್ತಾಳೆ. ಈಗ ಭಾವಾರ್ಥದಲ್ಲಿ ಗುರುಗಳು ಇದರ ಬಗ್ಗೆ ಏನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ವೈದಿಕ ಸಾಹಿತ್ಯಗಳು ಕೇವಲ ಪಾರಮಾರ್ಥಿಕ ಬೋಧನೆಗಳನ್ನು ಹೊಂದಿರುವುದು ಮಾತ್ರವೇ ಅಲ್ಲ, ಭೌತಿಕ ಅಸ್ತಿತ್ವವನ್ನು ಹೇಗೆ ಸೊಗಸಾಗಿ ಸಾಧಿಸಬಹುದು ಎಂಬುದರ ಬಗ್ಗೆಯೂ ಮಾರ್ಗದರ್ಶನ ನೀಡುತ್ತದೆ. ಅವುಗಳ ಅಂತಿಮ ಗುರಿ ಮಾತ್ರ ಆಧ್ಯಾತ್ಮಿಕ ಪರಿಪೂರ್ಣತೆಯನ್ನು ಸಾಧಿಸುವುದಾಗಿದೆ. ಅದಕ್ಕಾಗಿಯೇ ದೇವಹೂತಿಯು ತನ್ನ ಪತಿಯನ್ನು ವೈದಿಕ ಮಾರ್ಗದರ್ಶನದ ಪ್ರಕಾರ ಲೈಂಗಿಕ ಜೀವನಕ್ಕೆ ತನ್ನನ್ನು ತಾನು ಹೇಗೆ ಸಿದ್ಧಪಡಿಸಿಕೊಳ್ಳಬಹುದು ಎಂಬ ಬಗ್ಗೆ ಕೇಳುತ್ತಾಳೆ. ಒಳ್ಳೆಯ ಸಂತಾನವನ್ನು ಪಡೆಯುವುದಕ್ಕಾಗಿಯೇ ವಿಶೇಷವಾಗಿ ಲೈಂಗಿಕ ಜೀವನವು ಇರುವುದು. ಒಳ್ಳೆಯ ಮಕ್ಕಳನ್ನು ಪಡೆಯುವುದಕ್ಕೆ ಅಗತ್ಯವಾದ ವಾತಾವರಣವನ್ನು ಹೇಗೆ ನಿರ್ಮಿಸಬೇಕು ಎಂಬ ಬಗ್ಗೆ ಕಾಮಶಾಸ್ತ್ರದಲ್ಲಿ ವಿವರಿಸಲಾಗಿದೆ. ಈ ಗ್ರಂಥದಲ್ಲಿ ಅಮೋಘವಾದ ಭೋಗ ಜೀವನಕ್ಕೆ ಅನುಕೂಲವಾಗುವಂತಹ ಸಿದ್ಧತೆಗಳ ಬಗ್ಗೆ ವಿವರಗಳಿವೆ. ಅದಕ್ಕೆ ಅಗತ್ಯವಾದ ಎಲ್ಲ ವಿಷಯಗಳನ್ನು ಅಲ್ಲಿ ಪ್ರಸ್ತಾಪಿಸಲಾಗಿದೆ. ನೋಡಿ, ಇಲ್ಲಿ ವೈದಿಕ ಸಾಹಿತ್ಯ ಅನ್ನೋದು ಭಗವಂತನನ್ನು ಪಡೆಯೋದು, ಆತ್ಮ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಳೋದ್ರ ಬಗ್ಗೆ ಮಾತ್ರ ಇಲ್ಲ. ಅದರಲ್ಲಿ ಈ ಭೌತಿಕ ಅಸ್ತಿತ್ವವನ್ನು ಹೇಗೆ ಸೊಗಸಾಗಿ ಸಾಧಿಸ್ಕೊಳ್ಬೋದು, ಇಲ್ಲೇನೇನು ಇದೆಯೋ ಅದನ್ನು ನಾವು ಹೇಗೆ ಪಡ್ಕೊಳ್ಳೋದು ಅನ್ನೋದ್ರ ಕಡೆನೂ ಅದು ಮಾರ್ಗದರ್ಶನವನ್ನು ಕೊಡುತ್ತೆ. ಆದರೆ ವೈದಿಕ ಸಾಹಿತ್ಯಗಳ ಅಂತಿಮ ಗುರಿ ಏನು ಅಂತಂದರೆ ಅದು ಆಧ್ಯಾತ್ಮಿಕ ಪರಿಪೂರ್ಣತೆಯನ್ನು ಸಾಧನೆ ಮಾಡ್ಕೊಳ್ಳೋದಕ್ಕೆ ಇರೋದು. ಈಗ ಮೊದಲೇ ನಾವು ಆಧ್ಯಾತ್ಮಿಕ ಕೊಟ್ಟೋಗಿ ಅಂತಂದರೆ ಎಲ್ಲರಿಗೂ ಆಗೋದಿಲ್ಲ. ಅದು ಸ್ಟೆಪ್ ಬೈ ಸ್ಟೆಪ್ ಹೋಗಬೇಕಾಗಿರುತ್ತೆ. ನಮ್ಮನ್ನು ನಾವು ಪರಿಪೂರ್ಣರನ್ನಾಗಿ ಮಾಡಿಕೊಂಡು ಒಂದೊಂದು ಹಂತವನ್ನೇ ನಾವು ದಾಟ್ಕೊಂಡು ಹೋಗಬೇಕಾಗುತ್ತೆ.
ಮೊದಲನೇ ತರಗತಿ, ಆಮೇಲೆ 2ನೇ ತರಗತಿ, ಹೀಗೆ ತರಗತಿ ಬೈ ತರಗತಿ ಹೋಗ್ಬೇಕು. ಆಗ ನಮಗೆ ಫಸ್ಟು ಅಲ್ಲಿ ಅ, ಆ, ಈ ಹೇಳ್ಕೊಡ್ತಾರೆ. ಆಮೇಲೆ ಅದಕ್ಕೆ ಒಂದಕ್ಕೊಂದು ಪದಗಳನ್ನು ಜೋಡಣೆ ಮಾಡೋದು ಹೇಗೆ ಹೇಳ್ಕೊಡ್ತಾರೆ. ಆಮೇಲೆ ದೊಡ್ಡ ದೊಡ್ಡ ಪದಗಳ ಜೋಡಣೆ, ಆಮೇಲೆ ಒಂದು ವಾಕ್ಯವನ್ನು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾರೆ. ಈ ರೀತಿ ಕ್ರಮಕ್ರಮವಾಗಿ ಕಲಿತ ಮೇಲೆ ನಾವು ಪ್ರಬಂಧಗಳನ್ನು ಬರೆಯೋ ಮಟ್ಟಿಗೆ ನಾವು ಬೆಳಿತೀವಲ್ವಾ. ಅದೇ ರೀತಿ ಆಧ್ಯಾತ್ಮಿಕಕ್ಕೆ ಹೋಗಬೇಕು ಅಂತಂದರೆ ಐಹಿಕದಿಂದ ಹೋಗಬೇಕಾಗಿರತ್ತೆ. ಸೊ ಅದಕ್ಕೋಸ್ಕರ ವೈದಿಕ ಸಾಹಿತ್ಯಗಳಲ್ಲಿ ಈ ಭೌತಿಕದ ವಿಚಾರಗಳನ್ನು ಕೂಡ ಹೇಳಿದ್ದಾರೆ. ನಾವು ಏನನ್ನು ಮಾಡಿದಾಗ ಏನನ್ನು ಪಡಿತೀವಿ ಅಂತ ಪಡಿತಾ 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 ಆಮೇಲೆ ಅದನ್ನು ಬಿಡೋದು ಹೇಗೆ ಅನ್ನೋದು ಕೂಡ ಅದರಲ್ಲಿ ಹೇಳ್ಕೊಡುತ್ತೆ. ಕೊನೆಗೆ ಇದರ ಅಂತಿಮ ಗುರಿ ಏನಪ್ಪ ಅಂತಂದರೆ ಭಗವಂತನ ಸಾಕ್ಷಾತ್ಕಾರವನ್ನು ಮಾಡ್ಕೊಳ್ಳೋದು, ಅಂದರೆ ಆಧ್ಯಾತ್ಮಿಕ ಪರಿಪೂರ್ಣತೆಯನ್ನು ಸಾಧನೆ ಮಾಡ್ಕೊಳ್ಳೋದು. ಅದಕ್ಕೋಸ್ಕರನೇ ಇಲ್ಲಿ ದೇವಹೂತಿ ತನ್ನ ಪತಿಯ ವೈದಿಕ ಮಾರ್ಗದರ್ಶನ, ವೈದಿಕ ಗ್ರಂಥಗಳಲ್ಲಿ ಏನು ಕೊಟ್ಟಿದ್ದಾರೋ ಆ ಮಾರ್ಗದರ್ಶನದ ಪ್ರಕಾರ ನಾನು ಲೈಂಗಿಕ ಜೀವನಕ್ಕೆ ತನ್ನನ್ನು ತಾನು ಹೇಗೆ ಸಿದ್ಧಪಡಿಸ್ಕೊಳ್ಬೇಕು ಅಂತಂದ್ಬಿಟ್ಟು ಕೇಳ್ತಾಳೆ. ಒಳ್ಳೆ ಸಂತಾನ ಪಡೆಯೋದಕ್ಕೆ ವಿಶೇಷವಾಗಿ ಈ ಲೈಂಗಿಕ ಜೀವನ ಇರುವಂಥದ್ದು. ಆದರೆ ನಾವೇನು ಮಾಡಿದ್ದೀವಿ, ಅದನ್ನು ಬೇರೆ ರೀತಿಯೇ ಅದನ್ನು ತೊಗೊಂಡು ಹೋಗ್ಬಿಟ್ಟಿದ್ದೀವಿ. ಆದರೆ ಒಳ್ಳೆ ಮಕ್ಕಳು ಬೇಕು ಅನ್ನೋದಕ್ಕೋಸ್ಕರನೇ ಇಲ್ಲಿ ಲೈಂಗಿಕ ಜೀವನ ಇರೋದು. ಒಳ್ಳೆ ಮಕ್ಕಳನ್ನ ಪಡಿಬೇಕು ಅಂತಂದರೆ ಅದಕ್ಕೆ ಅಂತಲೇ ಕೆಲವೊಂದು ವಾತಾವರಣವನ್ನು ನಿರ್ಮಾಣ ಮಾಡಬೇಕು. ಅದರ ಬಗ್ಗೆ ಕಾಮಶಾಸ್ತ್ರದಲ್ಲಿ ವಿವರಣೆಗಳನ್ನು ಕೊಟ್ಟಿದ್ದಾರೆ. ಅದು ಕೂಡ ವೈದಿಕ ಸಾಹಿತ್ಯಗಳಲ್ಲೇ ಬರುತ್ತೆ, ಆಯಿತಾ. ಈ ಗ್ರಂಥದಲ್ಲಿ ಒಂದು ಅಮೋಘವಾದ ಭೋಗ ಜೀವನಕ್ಕೆ ಅನುಕೂಲವಾಗುವಂಥ ಸಿದ್ಧತೆಗಳ ಬಗ್ಗೆ ವಿವರವನ್ನು ಆ ಕಾಮಶಾಸ್ತ್ರದಲ್ಲಿ ಕೊಟ್ಟಿದ್ದಾರೆ. ಅದಕ್ಕೆ ಅಗತ್ಯವಾಗಿರುವಂಥ ಎಲ್ಲ ವಿಷಯಗಳನ್ನು ಕೂಡ ಅಲ್ಲಿ ವಿವರವಾಗಿ ಹೇಳಿದ್ದಾರೆ. ಈಗ ಒಂದು ಒಳ್ಳೆ ಮಗು ಹುಟ್ಟಬೇಕು ಅಂತಂದರೆ ಅದಕ್ಕೆ ಮುಹೂರ್ತ ನೋಡೋದು, ಒಳ್ಳೆ ಗಳಿಗೆನಲ್ಲಿ ಒಳ್ಳೆ ಒಂದು ದಿನದಲ್ಲೇ ಅವರು ಸೇರಬೇಕು. ಸೇರಿದಾಗ ಆ ಒಂದು ಗರ್ಭ ಸಂಸ್ಕಾರ ನಡೆದಾಗ ಅದರ ಒಂದು ರೀತಿ ನೀತಿಯಲ್ಲಿ ಹೋದಾಗ ಮತ್ತು ಅದಕ್ಕೆ ಬೇಕಾಗಿರುವ ವಾತಾವರಣವನ್ನು ಕೂಡ ಕಲ್ಪಿಸಬೇಕು. ತುಂಬ ಕೋಪದಿಂದ, ದ್ವೇಷದಿಂದ, ಹೊಟ್ಟೆ ಕಿಚ್ಚಿಂದ ಅಥವಾ ಇನ್ನೇನೋ ಒಂದು ನೆಗೆಟಿವ್ ಥಾಟಲ್ಲಿ ನೆಗೆಟಿವ್ ಆಗಿ ನಡ್ಕೊಳ್ಳುವಂಥದ್ದು, ಆ ರೀತಿ ಮಕ್ಕಳನ್ನು ಪಡೆದಾಗ ಮಕ್ಕಳು ಕೂಡ ಅಂಥವರೇ ಹುಡ್ತಾರೆ, ಆಯಿತಾ. ಅದಕ್ಕೋಸ್ಕರ ಈಗ ರಾಕ್ಷಸರೆಲ್ಲ ಹುಟ್ಟೋದು ನೋಡಿ, ಅಧರ್ಮದ ರೀತಿಯಲ್ಲಿ ನಾವು ನಡ್ಕೊಂಡಾಗ ಅಂಥ ಮಕ್ಕಳು ಹುಡ್ತಾರೆ. ಒಳ್ಳೆಯ ಒಂದು ವಾತಾವರಣ, ಒಳ್ಳೆಯ ರೀತಿಯಲ್ಲಿ ಯೋಚನೆ ಮಾಡೋದು, ಆ ರೀತಿಯ ಒಂದು ಗುಣ ಇದ್ದಾಗ ಅಂಥ ಮಕ್ಕಳೇ ಹುಡ್ತಾರೆ. ಅದಕ್ಕೋಸ್ಕರ ಕಾಮಶಾಸ್ತ್ರ ಅನ್ನುವಂಥ ಒಂದು ಭಾಗ ಇದೆ, ಅದರಲ್ಲಿ ಇದರ ಬಗ್ಗೆ ಎಲ್ಲ ಕೂಡ ವಿವರಣೆ ಇದೆ. ಅದಕ್ಕೆ ಅಗತ್ಯವಾಗಿರುವಂಥ ವಿಷಯಗಳನ್ನು ಅದರಲ್ಲಿ ಹೇಳಿದ್ದಾರೆ. ಭೋಗ ಜೀವನಕ್ಕೆ ಎಂತಹ ಮನೆಯ ಅಗತ್ಯ, ಅದನ್ನು ಯಾವ ರೀತಿಯಲ್ಲಿ ಅಲಂಕರಿಸಬೇಕು, ಪತ್ನಿಯು ಎಂತಹ ಬಟ್ಟೆಗಳನ್ನು ಹಾಕಿಕೊಳ್ಳಬೇಕು, ಆಕೆ ಲೇಪನ, ಗಂಧ ಮೊದಲಾದ ಆಕರ್ಷಕ ಸಾಮಗ್ರಿಗಳಿಂದ ಹೇಗೆ ತನ್ನನ್ನು ಅಲಂಕರಿಸಿಕೊಳ್ಳಬೇಕು, ಈ ಎಲ್ಲ ವಿಷಯಗಳನ್ನು ಕಾಮಶಾಸ್ತ್ರದಲ್ಲಿ ವಿವರಿಸಲಾಗಿದೆ. ಈ ಅಗತ್ಯಗಳೆಲ್ಲ ಪೂರೈಕೆಗೊಂಡಾಗ ಪತಿಯು ತನ್ನ ಪತ್ನಿಯ ಸೌಂದರ್ಯದಿಂದ ಆಕರ್ಷಿತನಾಗುತ್ತಾನೆ. ಆಗ ಅನುಕೂಲಕರವಾದ ಮಾನಸಿಕ ಸ್ಥಿತಿಯು ನಿರ್ಮಾಣವಾಗುತ್ತದೆ. ಭೋಗ ಜೀವನದ ಕಾಲದಲ್ಲಿ ಮಾನಸಿಕ ಸ್ಥಿತಿಯು ಪತ್ನಿಯ ಗರ್ಭಕ್ಕೆ ವರ್ಗಾಯಿಸಲ್ಪಡುತ್ತದೆ. ಅಂತಹ ಗರ್ಭದಿಂದ ಒಳ್ಳೆಯ ಮಕ್ಕಳು ಹುಟ್ಟುತ್ತಾರೆ. ಇಲ್ಲಿ ದೇವಹೂತಿಯ ದೈಹಿಕ ಲಕ್ಷಣದ ಬಗ್ಗೆ ವಿಶೇಷವಾದ ಉಲ್ಲೇಖವಿದೆ. ತಾನು ಒಂದು ಮೂಳೆಯ ಹಂದರವಾದುದರಿಂದ ತನ್ನ ದೇಹವು ಕರ್ದಮ ಮುನಿಯನ್ನು ಆಕರ್ಷಿಸಲಾರದೇನೋ ಎಂಬ ಭಯ ಅವಳಿಗಿತ್ತು. ತನ್ನ ಪತಿಯನ್ನು ಆಕರ್ಷಿಸಬಲ್ಲಂತೆ ತನ್ನ ದೇಹ ಸ್ಥಿತಿಯನ್ನು ಸುಧಾರಿಸಿಕೊಳ್ಳುವುದು ಹೇಗೆ ಎಂಬ ಬಗ್ಗೆ ಅವಳು ಪತಿಯಿಂದ ತಿಳಿಯ ಬಯಸುತ್ತಾಳೆ. ಅಂದರೆ ಒಂದು ಭೋಗ ಜೀವನವನ್ನು ನಡೆಸಬೇಕಾದ್ರೆ ಯಾವ ರೀತಿಯ ಮನೆ ಅಗತ್ಯ ಇದೆ, ಅದನ್ನು ಹೇಗೆ ಅಲಂಕಾರ ಮಾಡಬೇಕು, ಮತ್ತು ಹೆಂಡತಿ ಯಾವ ರೀತಿ ಬಟ್ಟೆ ಹಾಕ್ಕೊಳ್ಬೇಕು, ಅವಳು ಹೇಗೆ ಲೇಪನ ಮಾಡ್ಕೋಬೇಕು, ಗಂಧ ಎಲ್ಲ ಹಾಕ್ಕೊಂಡು, ಅಂದರೆ ಈಗ ನಾವು ಪರ್ಫ್ಯೂಮ್ ಅಂತ ಹೇಳ್ತೀವಲ್ವಾ, ಅಂದರೆ ಒಂದು ಸುಗಂಧ ಭರಿತವಾಗಿರುವಂತಹ ಒಂದು ಲೇಪನವನ್ನು ಹಾಕ್ಕೊಂಡಾಗ ಅದರಿಂದ ಅಲಂಕಾರ ಮಾಡ್ಕೋಬೇಕು. ಈ ಎಲ್ಲ ವಿಷಯಗಳನ್ನು ಕೂಡ ಕಾಮಶಾಸ್ತ್ರದಲ್ಲಿ ಹೇಳಿದ್ದಾರೆ. ಈ ರೀತಿ ಸೌಂದರ್ಯದಿಂದ ಅವಳು ಅಲಂಕಾರ ಮಾಡಿಕೊಂಡಿದ್ದಾಗ ಪತಿ ಆಟೋಮೆಟಿಕ್ ಆಗಿ ಪತ್ನಿಯ ಸೌಂದರ್ಯದಿಂದ ಆಕರ್ಷಿತನಾಗ್ತಾನೆ. ಆಮೇಲೆ ಅವನಿಗೆ ಅನುಕೂಲವಾಗಿರುವಂಥ ಒಂದು ಮಾನಸಿಕ ಸ್ಥಿತಿ ನಿರ್ಮಾಣವಾಗುತ್ತೆ. ಈಗ ಭೋಗ ಜೀವನದ ಒಂದು ಸಮಯದಲ್ಲಿ ಮಾನಸಿಕ ಸ್ಥಿತಿ ಅನ್ನೋದು ತುಂಬ ಇಂಪಾರ್ಟೆಂಟು. ಗಂಡನ ಮಾನಸಿಕ ಸ್ಥಿತಿ ಹೇಗಿರುತ್ತೋ ಅದು ಪತ್ನಿಯ ಗರ್ಭಕ್ಕೆ ವರ್ಗಾಯಿಸಲ್ಪಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಅಂಥ ಒಂದು ಮಾನಸಿಕ ಸ್ಥಿತಿ ಒಳ್ಳೆಯದಾಗಿ ಚೆನ್ನಾಗಿದ್ದಾಗ ಅಂಥ ಮಕ್ಕಳು, ಅಂದರೆ ಆ ಮಕ್ಕಳ ಮೇಲೂ ಅದು
ಪ್ರಭಾವ ಬೀರುತ್ತಲ್ವ, ಅಂಥ ಗರ್ಭದಿಂದ ಒಳ್ಳೆ ಮಕ್ಕಳು ಹುಡ್ತಾರೆ ಅಂತಂದ್ಬಿಟ್ಟು ಹೇಳೋದು. ಇಲ್ಲಿ ಅವಳು ಶಾರೀರಿಕವಾಗಿ ತುಂಬಾ ಕೃಶವಾಗಿದ್ಲು, ಅಂದರೆ ವೀಕ್ ಆಗಿಬಿಟ್ಟಿದ್ಲಲ್ವ, ಅದಕ್ಕೋಸ್ಕರ ಮೂಳೆಯ ಹಂದರವಾಗಿದ್ದವಳು ಅವ್ರ ಪತಿಯನ್ನೇ ಕೇಳ್ಕೊಳ್ತಾಳೆ, ನನ್ನ ದೇಹ ಈಗ ಸರಿಯಾಗಿಲ್ಲ ಅಂತಂದರೆ ತುಂಬಾ ವೀಕ್ ಆಗಿಬಿಟ್ಟಿದೆ, ಅದಕ್ಕೋಸ್ಕರ ಇದನ್ನು ಸರಿಪಡಿಸ್ಕೊಳ್ಳೋದು ಹೇಗೆ, ಸುಧಾರಿಸ್ಕೊಳ್ಳೋದು ಹೇಗೆ, ಅದನ್ನು ನೀವೇ ಹೇಳಬೇಕು ಅಂತಂದ್ಬಿಟ್ಟು ಹೇಳ್ತಾಳೆ. ಪತಿಯು ಪತ್ನಿಯಿಂದ ಆಕರ್ಷಿತನಾಗಿ ಆಕೆಯ ಸಂಯೋಗವನ್ನು ಹೊಂದಿದಾಗ ಗಂಡು ಮಗುವು ಹುಟ್ಟುವುದು ನಿಶ್ಚಯ. ಆದರೆ ಪತ್ನಿಯು ಪತಿಯಿಂದ ಆಕರ್ಷಿತಳಾಗಿ ಸಂಯೋಗ ಹೊಂದಿದರೆ ಆಗ ಹೆಣ್ಣು ಮಗುವು ಹುಟ್ಟಬಹುದು. ಆಯುರ್ವೇದದಲ್ಲಿ ಇದನ್ನು ಹೇಳಲಾಗಿದೆ. ಪತ್ನಿಯು ಹೆಚ್ಚು ಪ್ರಣಯೋತ್ಕರ್ಷಕ್ಕೆ ಒಳಗಾದಾಗ ಹೆಣ್ಣು ಮಗುವು ಹುಟ್ಟುವ ಸಾಧ್ಯತೆ ಹೆಚ್ಚು. ಪತಿಯ ಪ್ರಣಯೋತ್ಕರ್ಷವು ಹೆಚ್ಚಾಗಿದ್ದಾಗ ಗಂಡು ಮಗು ಹುಟ್ಟುವ ಸಾಧ್ಯತೆ ಉಂಟು. ಇಲ್ಲಿ ತನ್ನ ಪತಿ ತನಗೆ ಆಕರ್ಷಿತನಾಗಬೇಕು ಅಂತ ಇಷ್ಟ, ಯಾಕಂದರೆ ಒಳ್ಳೆ ಮನಸ್ಸಿನಿಂದ ಅಥವಾ ಆ ಮನಸ್ಸಿನ ಭಾವನೆ ಇದೆಯಲ್ಲ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೋಸ್ಕರ ತಾನು ಈ ರೀತಿ ಮುಳೆ ಥರ ಇದ್ದೀನಲ್ವ, ಅದಕ್ಕೆ ತನ್ನನ್ನು ಆಕರ್ಷಿಸ್ತಾನೋ ಇಲ್ವೋ, ಅವನಿಗೆ ಆಕರ್ಷಣೆ ಆಗುತ್ತೋ ಇಲ್ವೋ ಅಂತಂದ್ಬಿಟ್ಟು ಅವಳು ಅಂದ್ಕೊಳ್ತಾಳೆ. ಪತಿ ಪತ್ನಿಯಿಂದ ಆಕರ್ಷಿತನಾಗಿ ಆಕೆಯ ಸಂಯೋಗವನ್ನು ಹೊಂದಿದಾಗ ಗಂಡು ಮಕ್ಕಳು ಆಗ್ತಾರೆ ಅನ್ನೋದು ನಿರ್ಧಾರವಾಗಿ ಹೇಳ್ತಾ ಇದ್ದಾರೆ. ಆದರೆ ಪತ್ನಿ ಪತಿಯಿಂದ ಆಕರ್ಷಿತಳಾಗಿ ಸಂಯೋಗವನ್ನು ಮಾಡಿದಾಗ ಹೆಣ್ಣು ಮಗು ಹುಟ್ಟಬಹುದು ಅಂತಂದ್ಬಿಟ್ಟು ಆಯುರ್ವೇದದಲ್ಲಿ ಹೇಳಿದ್ದಾರೆ. ಅಂದರೆ ಹೆಂಡತಿ ತುಂಬ ಪ್ರಣಯೋತ್ಕರ್ಷಕ್ಕೆ ಒಳಗಾದಾಗ ಹೆಣ್ಣು ಮಗು ಹುಟ್ಟುತ್ತೆ. ಪತಿ ಪ್ರಣಯೋತ್ಕರ್ಷ ಹೆಚ್ಚಾಗಿ ಮಾಡಿದಾಗ ಗಂಡು ಮಗು ಹುಟ್ಟುವಂಥ ಸಾಧ್ಯತೆ ಇರುತ್ತೆ ಅಂತ ಕೂಡ ಹೇಳಿದ್ದಾರೆ. ಕಾಮಶಾಸ್ತ್ರದಲ್ಲಿ ಸೂಚಿಸಲಾಗಿರುವ ವ್ಯವಸ್ಥೆಯಿಂದ ಪತಿಯು ಹೆಚ್ಚಾಗಿ ಪ್ರಣಯೋತ್ಕರ್ಷಗೊಳ್ಳುವಂತೆ ಮಾಡಬೇಕೆಂಬುದು ದೇವಹೂತಿಯ ಬಯಕೆಯಾಗಿತ್ತು. ಈ ವಿಷಯದಲ್ಲಿ ಆತನಿಂದ ಸೂಚನೆಗಳನ್ನು ಪಡೆಯಲು ಅವಳು ಬಯಸಿದಳು. ಅನುಕೂಲಕರವಾದ ಮನೆಯೊಂದನ್ನು ಒದಗಿಸಬೇಕೆಂದು ಕೂಡ ಅವಳು ಪತಿಯನ್ನು ಪ್ರಾರ್ಥಿಸಿದಳು. ಯಾಕೆಂದರೆ ಕರ್ದಮ ಮುನಿಯು ವಾಸಿಸುತ್ತಿದ್ದ ಪರ್ಣಕುಟಿಯು ತುಂಬ ಸರಳವಾಗಿತ್ತು ಮತ್ತು ಸತ್ವಭಾವದಿಂದ ಕೂಡಿದುದಾಗಿತ್ತು. ಅಂತಹ ಕಡೆ ಆತನ ಹೃದಯದಲ್ಲಿ ಪ್ರಣಯೋತ್ಕರ್ಷವು ಉಂಟಾಗುವ ಸಾಧ್ಯತೆ ಬಹಳ ಕಡಿಮೆ ಇತ್ತು. ಇಲ್ಲೇನು ಹೇಳ್ತಾ ಇದ್ದಾರೆ ಅಂತಂದರೆ, ಕಾಮಶಾಸ್ತ್ರದಲ್ಲಿ ಹೇಳಿರುವ ಪ್ರಕಾರದಿಂದ ಪತಿ ನನ್ನ ಗಂಡನಿಗೆ ಹೆಚ್ಚು ಪ್ರಣಯೋತ್ಕರ್ಷ ಆಗಬೇಕು ಅಂತ ಅವಳು ಇಷ್ಟಪಡ್ತಾಳೆ. ಯಾಕಂದರೆ ಗಂಡು ಮಗುವನ್ನು ಪಡಿಬೇಕು ಅನ್ನೋದು ಅವಳು ಇಷ್ಟ ಆಗಿರುತ್ತೆ. ಅದಕ್ಕೋಸ್ಕರ ತನ್ನ ಗಂಡನಿಗೆ ಪ್ರಣಯೋತ್ಕರ್ಷ ಆಗಬೇಕು ಆ ರೀತಿ. ಅದಕ್ಕೋಸ್ಕರ ಅವಳು ಅವನಿಂದನೇ ಕೆಲವೊಂದು ಸೂಚನೆಗಳನ್ನು ಪಡೆಯೋದಕ್ಕೆ ಇಷ್ಟಪಡ್ತಾಳೆ. ಇದಕ್ಕೇನು ಮಾಡಬೇಕು ಅಂತಂದ್ಬಿಟ್ಟು ಮತ್ತೆ ಅನುಕೂಲಕರವಾಗಿರುವಂಥ ಒಂದು ಮನೆಯನ್ನು ಕೂಡ ನೀವು ಮಾಡಬೇಕು ಅಂತ ಪ್ರಾರ್ಥನೆ ಮಾಡ್ಕೊಳ್ತಾಳೆ. ಮನೆ ಯಾಕಪ್ಪ ಅಂತಂದರೆ, ಈಗ ಆಲ್ರೆಡಿ ಮನೇಲಿ ಇದಾರಲ್ಲ ಅಂತ ನಮ್ಗನ್ಸುತ್ತೆ. ಆದರೆ ಕರ್ದಮ ಮುನಿ ವಾಸ ಮಾಡ್ತಾ ಇದ್ದಂತಹ ಮನೆ ಹೇಗಿತ್ತು? ಪರ್ಣಕುಟೀರ ಅದು ಅಲ್ವಾ, ಅದು ತುಂಬ ಸರಳವಾಗಿತ್ತು ಮತ್ತು ಸತ್ವಭಾವದಿಂದ ಕೂಡಿರುತ್ತೆ. ಅಲ್ಲಿ ಯಾವಾಗೂ ಜಪ ತಪಸ್ ಇದನ್ನು ಧ್ಯಾನ ಇಂಥದನ್ನು ಮಾಡಿ 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 ಸಾತ್ವಿಕ ಗುಣ ಅದರಲ್ಲಿ ತುಂಬ ತುಂಬಿಕೊಂಡಿದೆ. ಆ ಸತ್ವಭಾವದಲ್ಲಿ ಸಂಭೋಗ ನಡೆಸಬೇಕು ಅನ್ನುವಂಥ ಒಂದು ಆಸೆನೂ ಬರೋದಿಲ್ಲ ಅಲ್ವಾ. ಅದಕ್ಕೋಸ್ಕರ ಅವನ ಹೃದಯದಲ್ಲಿ ಪ್ರಣಯೋತ್ಕರ್ಷ ಆಗೋ ಒಂದು ಸಾಧ್ಯತೆ ಬಹಳ ಕಡಿಮೆ ಇತ್ತು ಅನ್ನೋದು ಅವಳಿಗೆ ಗೊತ್ತಿರುತ್ತೆ. ಅದಕ್ಕೋಸ್ಕರನೇ ಅವಳು ಒಂದು ಮನೆ ಕೂಡ ಬೇಕು ಅಂತ ಅಂದ್ಬಿಟ್ಟು ಕೇಳ್ಕೊಳ್ತಾಳೆ. ಯಾಕೆಂದರೆ ನನ್ನ ಗಂಡನಿಗೆ ಆ ಪ್ರಣಯೋತ್ಕರ್ಷ ಉಂಟಾಗಬೇಕು, ನನ್ನ ಮೇಲೆ ಅವನಿಗೆ ಆಸಕ್ತಿ ಬರಬೇಕು, ನನ್ನ ಜೊತೆ ಸೇರಬೇಕು ಅನ್ನುವಂಥ ಒಂದು ಮನಸ್ಥಿತಿ ಅವನಿಗೆ ಬರಬೇಕು ಅನ್ನೋ ಕಾರಣದಿಂದ ಅವಳು ಒಂದು ಮನೆಯನ್ನು ಕೂಡ ಕೇಳ್ತಾಳೆ. ಸೊ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.